2,90,000 2011 ಮಾಡೆಲ್ ಡೀಸೆಲ್ ವೆಂಟೋ ಸಿಗ್ತಾ ಇದೆ. ಅದು ಕೂಡ ನಿಮಗೆ 1.6 ಲೀಟರ್ ಪವರ್ಫುಲ್ ಇಂಜಿನ್. 1,50,000 11 ಮಾಡೆಲ್ ಸ್ಪಾರ್ಕ್ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ಯಾರು ಲೋನ್ಗೆ ಹೋಗ್ತೀರಾ ಅಂದ್ರೆ ಸರ್ ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನ ನಾವು ಅರೇಂಜ್ ಮಾಡ್ಕೊಡ್ತೀವಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು 2019 ಮಾಡೆಲ್ ಎಸ್ಪ್ರೆಸೋ VXI ಪ್ಲಸ್ ಅಂದ್ರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲೂ ಕೂಡ. ಸೊ ಇದು ಬಂದ್ಬಿಟ್ಟು 3,80,000 ಸಿಗ್ತಾ ಇದೆ ಅಂಡ್ ಲೆಸ್ ಡ್ರಿವನ್, ವೆರಿ ಲೆಸ್ ಡ್ರಿವನ್. 1,85,000 ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ ನೋಡ್ತಿರ್ಬೋದು. 2008 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಸರ್. 20 ಮೇಲೆ ಮೈಲೇಜ್ ಬರುವಂಥ ಗಾಡಿ ಸರ್. 1,75,000 2011 ಮಾಡೆಲ್ ಫಿಯಟ್ ಪುಂಟೋ ಸಿಗ್ತಾ ಇದೆ ನೋಡ್ತಿರ್ಬೋದು. 1,80,000 2009 ಮಾಡೆಲ್ ಸೆಕೆಂಡ್ ಓನರು ಹೋಂಡಾ ಜಾಸ್ ಸಿಗ್ತಾ ಇದೆ. 1,60,000 ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. 2009 ಮಾಡೆಲ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಒಳ್ಳೆ ಮೈಲೇಜ್ ಕೊಡುವಂತಹ ಒಂದು ಗಾಡಿ. ಆ್ಯಂಡ್ ಫೋರ್ಡ್ ಫಿಯೆಸ್ಟಾ ಮತ್ತು ಫೋರ್ಡ್ ಐಕಾನಲ್ಲೆಲ್ಲ ಸೇಮ್ ಇಂಜಿನ್ ಬರುವಂಥದ್ದು. ಇದು ಫೋರ್ಡ್ ಐಕಾನು ನೋಡ್ತಿರ್ಬೋದು. ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಲ್ದು 9 ಮಾಡೆಲ್ 10 ಮಾಡೆಲ್ ಗಾಡಿಗಳಾಗಿದ್ರು ಕೂಡ ನೀವು ತೊಗೊಂಡು ಒಂದು ಸುಮಾರು ವರ್ಷ ಓಡಿಸಿ ಅಪ್ಗ್ರೇಡ್ ಮಾಡ್ಬೋದು. ಆ ಥರ ಗಾಡಿಗಳೇ ಇಲ್ಲಿರೋವಂಥದ್ದು. ಯಾವುದೂ ಕೂಡ ಗುಜ್ರಿ ಗಾಡಿ ಅಥವಾ ಏನೋ ಒಂದು ಚೆನ್ನಾಗಿಲ್ದಿರೋ ಗಾಡಿಗಳು ಇಲ್ಲಿಲ್ಲ. ಹೌದು ಸರ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ತುಂಬ ಜನ ನಮ್ಮ ಚಾನಲಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಒಳ್ಳೆ ಯೂಸ್ ಕಾರ್ ವೀಡಿಯೋಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಕ್ಯಾಟಗರಿ ಆಫ್ ಬೈಯರ್ಸು, ಲೋ ಬಜೆಟ್ ಒಂದು ಯೂಸ್ ಕಾರ್ ಸೀಕರ್ಸ್ ಬಂದುಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ನಾನು ಲೋ ಬಜೆಟ್, ತುಂಬ ಲೋ ಬಜೆಟ್ ಅಂತ ಫೋಕಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲ ಕಡೆ ಸಿಗಲ್ಲ ಅಂದರೆ ಕ್ವಾಲಿಟಿ ಕಾರ್ಗಳು ಲೋ ಬಜೆಟ್ ಅಂತ ಬಂದಾಗ. ಸೊ ಇವತ್ತು ನೀವೇನಾದರೂ ಲೋ ಬಜೆಟ್ ಕಾರ್ಗಳನ್ನ ನೋಡ್ತಾ ಇದ್ದರೆ, ಸೊ ಮಿಡ್ ಸೆಗ್ಮೆಂಟು ಮತ್ತು ನಿಮಗೆ ಪ್ರೀಮಿಯಂ ಕಾರ್ಗಳನ್ನ ತೋರಿಸ್ತಾನೇ ಇದ್ದೀನಿ. ಲೋ ಬಜೆಟ್ ನೋಡ್ತಾ ಇದ್ದರೆ ವೆರಿ ಲಿಮಿಟೆಡ್ ತೋರಿಸ್ತಾ ಇರ್ತೀನಿ. ಇವತ್ತು ನಿಮಗೆ ಲೋ ಬಜೆಟ್ಟು ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಇದು ಬ್ರ್ಯಾಂಡ್ ನ್ಯೂ ಶೋರೂಮು, ಹೊಸ ಶೋರೂಮ್ ಆಗಿರೋದ್ರಿಂದ ಲೀಸ್ಟ್ ಮಾರ್ಜಿನಲ್ಲಿ ಗಾಡಿಗಳನ್ನ ಕೊಡ್ತಾ ಇದ್ದಾರಂತೆ. ಸೊ ಈ ಒಂದು ಶೋರೂಮ್ನ ಹೆಸರು ಬಂದುಬಿಟ್ಟು ಡ್ರೀಮ್ ಕಾರ್ಸ್ ಅಂತ ಹೇಳ್ಬಿಟ್ಟು ನಾಗರ್ಬಾವಿ ಮೇನ್ ರೋಡ್ ಏನು ಬರುತ್ತೆ ಅಂದರೆ ನಿಮಗೆ ಔಟರ್ ರಿಂಗ್ ರೋಡು, ಅಲ್ಲಿ ಮಾಳ್ಗಾಳ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ಗೆ ಅಟ್ಯಾಚ್ಡ್ ಆಗೇ ಇದೆ. ಅಂದರೆ ಬಸ್ ಸ್ಟಾಪಲ್ಲಿ ಹೇಳ್ಕೊಂಡ್ರೆ 2 ಹೆಜ್ಜೆ ಈ ಶೋರೂಮ್ಗೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ವೆಹಿಕಲ್ಸ್ ಏನು ಸಿಗುತ್ತೆ ಎಲ್ಲ ಲೋ ಬಜೆಟ್ ವೆಹಿಕಲ್ಸು. ಅದರಲ್ಲೂ ಕೂಡ ಸ್ಪೆಷಲಿ ಇವಾಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಮಾರ್ಜಿನ್ ತೀರಾ ಕಮ್ಮಿ ಇಟ್ಕೊಂಡು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಓನರು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಶೋರೂಮಲ್ಲಿ ಯಾವೆಲ್ಲ ಗಾಡಿಗಳಿದೆ, ಎಷ್ಟೆಲ್ಲ ಪ್ರೈಸಲ್ಲಿದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಡೈರೆಕ್ಟ್ ಓನರ್ನೇ ಮಾತಾಡ್ಸೋಣ, ಬನ್ನಿ ನೋಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಗಗನ್ ಸರ್ ಇದ್ದಾರೆ, ಡ್ರೀಮ್ ಕಾರ್ಸ್ನ ಓನರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಸರ್. ಹೆಂಗಿದ್ದೀರಾ ಸರ್? ಕಿರಣ್ ತುಂಬ ಚೆನ್ನಾಗಿದ್ದೀನಿ ಸರ್. ಸ್ವಾಗತ ಸುಸ್ವಾಗತ ನಮ್ಮ ಡ್ರೀಮ್ ಕಾರ್ಸ್ಗೆ. ಥ್ಯಾಂಕ್ ಯು ಸರ್. ಸರ್ ತಿಳಿಸ್ಕೊಡಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಾವು ಸುಮಾರು ವರ್ಷದಿಂದ ಫ್ರೀಲ್ಯಾನ್ಸರ್ ಆಗಿ ಮಾಡ್ತಾ ಇದ್ವಿ ಇದೇ ಫೀಲ್ಡಲ್ಲಿ. ಸೊ ಸುಮಾರು ವರ್ಷ ಮಾಡಿ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಸೊ ನಮ್ಮ ಓನ್ ಕಸ್ಟಮರ್ಗಳಿಗೆ ಒಂದು ಒಳ್ಳೆ ಗಾಡಿಗಳು ಲೋ ಡ್ರಿವನ್ನು ಕಮ್ಮಿ ಪ್ರೈಸಿಂಗ್ಗೆ ಗಾಡಿ ಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಆದಂಥ ಒಂದು ಸ್ಪೆಷಲಾಗಿ ಆಫೀಸ್ ಮಾಡಿದ್ದೀವಿ. ಸೊ ದಯವಿಟ್ಟು ಸರ್ ನಿಮ್ಮ ವೀಕ್ಷಕರಿಗೆ ಹೇಳೋದು ಇಷ್ಟೇ, ಬನ್ನಿ ನಮ್ಮ ಹತ್ರ ಗಾಡಿ ನೋಡಿ, ಪ್ರೋತ್ಸಾಹಿಸಿ, ಅರಸಿ, ಆಶೀರ್ವದಿಸಿ ಸರ್. ನಮ್ಮ ಹತ್ರ ಯಾವುದೇ ಥರ ವೀಡಿಯೋ ಮಾಡಿಲ್ಲ ಇದುವರೆಗೂ, ಓಪನ್ ಆಗಿ ಬರೀ ಇವತ್ತು ಒಂದಿನ ಆಗಿರೋದು. ಸೊ ಆಲ್ರೆಡಿ ನಮ್ಮ ಶೋರೂಮಲ್ಲಿ ಸುಮಾರು ಜನ ಕಸ್ಟಮರ್ಸ್ ಇದ್ದಾರೆ. ಸೊ ಅವರೆಲ್ಲ ನಾವು ಮುಂಚೆ ಗಾಡಿ ಯಾರ್ಯಾರು ಕೊಟ್ಟಿದ್ದೀವಲ್ಲ ಅವ್ರ ರೆಫರೆನ್ಸಲ್ಲಿ ಬಂದಿರೋದು. ಸೊ ದಯವಿಟ್ಟು ಸರ್ ನಾನು ಹೇಳೋದು ಇಷ್ಟೇ, ಬಂದು ಗಾಡಿ ನೋಡಿ ಒಂದ್ಸತಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ 100% ಗಾಡಿ ತೊಗೊಂಡೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಗಗನ್ ಸರ್, ಶೋರೂಮ್ ಏನು ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ, ರಿಂಗ್ ರೋಡ್ಗೆ. ಹಾಂ ಸರ್. ಸೊ ಆಸ್ ಆಫ್ ನೋ ಎಷ್ಟು ವೆಹಿಕಲ್ ಅವೈಲೇಬಲ್ ಇದೆ ಸರ್? ಸರ್ ನಮ್ಮ ಹತ್ರ ಪ್ರೆಸೆಂಟಿಗೆ 50+ ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ 1.5 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 8.25ವರೆಗೂ ಅವೈಲೇಬಲ್ ಇದೆ ಸರ್. ಲೋನ್ ಆಗುತ್ತಾ? ಹಾಂ ಸರ್, ಎಲ್ಲರಿಗೂ ಲೋನ್ ಆಗುತ್ತೆ ಸರ್, ಪ್ರತಿಯೊಬ್ಬರು ಲೋನ್ ಆಗುತ್ತೆ. 2008 ಮಾಡಲ್ ಅಬೋವಿಂದ ನಾವು ಲೋನ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ಲೈಕ್ 12 ಮೇಲೆ 100% ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ. 2008 ಮಾಡಲು ಮೇಲೂ ಕೂಡ ಮಾಡಿಕೊಡ್ತಾರೆ. ಅದಕ್ಕೆ ನಿಮ್ಮ ಪ್ರೊಫೈಲ್ ತುಂಬಾ ಸ್ಟ್ರಾಂಗ್ ಇರಬೇಕು. ಇಲ್ಲ ನನಗೆ ಪರವಾಗಿಲ್ಲ 12 ಮಾಡಲು ಮೇಲೆ ತೊಗೋತೀನಿ ಅಂದರೆ ಯಾರಿಗೆ ಬೇಕಾದ್ರೂ ಲೋನ್ ಆಗುತ್ತೆ. ಸಿಬಿಲ್ ಸ್ಕೋರು ಒಂದು 650 ಮೇಲಿದ್ರೆ ಸಾಕಾಗುತ್ತೆ. ಖಂಡಿತ ಸರ್. ಅಲ್ವಾ ಸರ್? ಹೌದು ಸರ್. ಇವಾಗ ತಡ ಮಾಡೋದು ಬೇಡ ಸರ್, ಇಷ್ಟೆಲ್ಲ ಗಾಡಿಗಳಿದೆ, 1.5 ಲಕ್ಷದಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಸೊ ಬಜೆಟ್ ಯಾವ ಥರ ಇದೆ, ಏನು ಎತ್ತ, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ಲೇ ಯಾರಾದರೂ ಡೀಸೆಲ್ ವೆಹಿಕಲಲ್ಲಿ ಒಂದು ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ದು ಮೈಲೇಜ್ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಫೋರ್ಡ್ ಫೀಗೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು 2014ನೇ ಮಾಡಲು, ಓನರ್ ಬಂದು ಸೆಕೆಂಡ್ ಆಗಿದೆ. ಓಕೆ. ಟೈಟಾನಿಯಂ ವೇರಿಯಂಟು, ಡೀಸೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ಫೀಚರ್ಸ್ ಆಗಿ ಸರ್, ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ಡ್ಯೂಯಲ್ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ ಸರ್.
ಇದು ನಮ್ಮದು ಪ್ರೈಸ್ ಕೋಟಿಂಗ್ ಬಂದು 275 ಇದೆ. ಓಕೆ. ಸೊ ನಮ್ಮ ಹೊಸ ಶೋರೂಮ್ ಆದ್ರಿಂದ ನಿಮಗೆ 2.5ಗೆ ಡೈರೆಕ್ಟ್ ಆಫರು ವಿತ್ ಆಯಿಲ್ ಸರ್ವಿಸು ಮತ್ತು ಫ್ರೀ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು 2014 ಮಾಡೆಲ್ ಡೀಸೆಲ್ ಟೈಟಾನಿಯಮ್ ಅಂದರೆ ನಿಮಗೆ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ABS ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ. 2.5 lakhsಗೆ ಸಿಗ್ತಾ ಇದೆ. ಆ್ಯಂಡ್ ಗಾಡಿ ಕೂಡ ನೋಡ್ತಿರ್ಬೋದು ಚೆನ್ನಾಗಿ ಕಾಣ್ತಾ ಇದೆ. ಒಂದ್ಸಲಿ ಬಂದುಬಿಟ್ಟು ಇಂಜಿನ್ ಕಂಡೀಷನ್ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಪೋಲೋ ಇದೆ. ಎಸ್ ಸರ್. ಸರ್ ಇದು 11 ಮಾಡಲು ಸಿಂಗಲ್ ಓನರ್ ಪೋಲೋ ಹೈಲೈನ್ ಆಗಿದೆ. ಸೊ ಇದು ಬಂದು 70,000 ಓಡಿದೆ ಸರ್. ಇದು ಕೋಟಿಂಗ್ ಬಂದು ಲೈಕ್ 390 ಇದೆ. ಒಂದು 385 ಬಂದರೆ ಕೊಡೋಣ ಸರ್, ವಿತ್ ಟ್ರಾನ್ಸ್ಫರ್ ಮತ್ತು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. 11 ಮಾಡೆಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ 1.6 ಲಿಮಿಟೆಡ್ ಎಡಿಷನ್ ಇದು. ಓಕೆ. 1.6 ಲೀಟರು ಪೆಟ್ರೋಲ್ ಇಂಜಿನ್ ಇರುವಂತಹ ಪೋಲೋ 2011 ಮಾಡೆಲ್ ಬಂದ್ಬಿಟ್ಟು 3.9 ಲೈಕ್ ಕೋಟಿಂಗ್ ಇದೆ. ಒಂದು 3.8 ಬಂದರೆ ಕೊಡ್ತೀವಿ ಸರ್. 3.8ಗೆಲ್ಲ ಫೈನಲ್ ಆಗುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ, ಅದು ಕೂಡ ಬ್ಲ್ಯಾಕ್ ವಿತ್ ರೆಡ್ ಇದರಲ್ಲಿ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುವಂಥದ್ದು. ಸರ್ ಪ್ರೈಸ್ ಬಂದ್ಬಿಟ್ಟು 3.8 lakhಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ. ಆ್ಯಂಡ್ ಲೋನ್ ಕೂಡ ಆಗುತ್ತೆ. 11 ಮಾಡಲ್ ಆಗುತ್ತೆ ಸರ್. ಎಸ್ ಸರ್. 11 ಮಾಡೆಲ್ ಪೆಟ್ರೋಲ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಲೋನ್ ಆಲ್ಮೋಸ್ಟ್ ಆಗಿಬಿಡುತ್ತೆ. ಡೀಸೆಲ್ ಇತ್ತು ಅಂತ ಹೇಳಿದ್ರೆ ಚೆಕ್ ಮಾಡಿ ಮಾಡಿಸ್ಕೊಡ್ತಾರೆ, ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಇದು ಮಾಡಲು ಬಂದು 2015 ಮಾಡಲು. ಓಕೆ. 3ನೇ ಓನರ್ ಆಗಿದೆ. ಸ್ವಿಫ್ಟ್ ಡಿಸೈರ್ VXI ಬರೀ 66,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೊ ಇದು ಪ್ರೈಸ್ ಬಂದು ಲೈಕ್ 485 ಹೇಳ್ತಾ ಇದ್ದೀವಿ. ಒಂದು 475 ನಾವು ಮಾಡ್ಕೊಡ್ತೀವಿ ಸರ್. ಸೊ ಇದು 15 ಮಾಡಲ್ ನೋಡ್ತಿರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. VXI ವೇರಿಯಂಟ್ ಇದು, ಪೆಟ್ರೋಲ್ ಇಂಜಿನ್ನು. ಆ್ಯಂಡ್ ಬ್ಯೂಟಿಫುಲ್ ಲೆದರ್ ಅಪೋಲ್ಸ್ಟ್ರಿ ಇದೆ. ಇದು 3rd ಓನರ್ ಆಗಿದ್ರು ಕೂಡ ನಿಮಗೆ ಆಟೋ ಫೋಲ್ಡಿಂಗ್ ORVMs ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMಸು, ಮತ್ತು ನಿಮಗೆ ಬ್ಯೂಟಿಫುಲ್ ಲೆದರ್ ಅಪೋಲ್ಸ್ಟ್ರಿ ಇದೆ ನೋಡ್ತಿರ್ಬೋದು. ಸಖತ್ತಾಗಿದೆ ಲೆದರ್ ಅಪೋಲ್ಸ್ಟ್ರಿ ಎಲ್ಲ. ಸೊ ಇದು ಬಂದ್ಬಿಟ್ಟು 4,75,000ಕ್ಕೆಲ್ಲ ಫೈನಲ್ ಆಗಿಬಿಡುತ್ತೆ ಸರ್. ಇದಕ್ಕೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Hyundai Eon ಇದೆ. ಎಸ್ ಸರ್. ಸರ್ ಇದು Hyundai Eon 2013ನೇ ಮಾಡಲು ಸಿಂಗಲ್ ಓನರು. ಬರೀ 28,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಇದು ಪ್ರೈಸ್ ಬಂದು ಲೈಕ್ 245 ಹೇಳ್ತಾ ಇದ್ದೀವಿ ಫೈನಲ್. ಒಂದು 5,000 ಹೆಚ್ಚು ಮಾಡಿ 240 ಫೈನಲ್ ಮಾಡ್ತೀವಿ ಸರ್. 2013 ಮಾಡೆಲ್ Eon ಪೆಟ್ರೋಲ್ ಇಂಜಿನ್ನು 2,40,000ಗೆಲ್ಲ ಫೈನಲ್ ಮಾಡಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Volkswagen Vento ಇದೆ. ಎಸ್ ಸರ್. ಸರ್ ಇದು 11 ಮಾಡಲು 2011 ಮಾಡಲು ಸೆಕೆಂಡ್ ಓನರು. ವೆಂಟೋ ಹೈಲೈನ್ ಡೀಸೆಲ್ ಆಗಿದೆ. ಸೊ ಇದು 89,000 ಓಡಿದೆ ಸರ್. ಶೋರೂಮ್ ಇಷ್ಟು ಅವೈಲೇಬಲ್ ಇದೆ ಎಲ್ಲ ಗಾಡಿಗಳಿಗೂ. ಓಕೆ. ಸೊ ಇದು ಪ್ರೈಸಿಂಗ್ ಬಂದು ಲೈಕ್ 320 ಹೇಳ್ತಾ ಇದ್ದೀವಿ. ಸೊ ಮುಂದೆ ಬಂದು ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 3,20,000 ಹೇಳ್ತಿರೋದು, ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. 2011 ಮಾಡೆಲ್ ವೆಂಟೋ ಡೀಸೆಲ್. ಸರ್. ಅದು ಪ್ಲಸ್ ಶೋರೂಮ್ ಇಷ್ಟು ಅವೈಲೇಬಲ್ ಇದೆ. 89,000 ನೋಡಿರೋದು. ವೆಂಟೋ ಹೈಲೈನ್ ಆಗಿರೋದು ಸರ್. ಹೈಲೈನ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಆಗಿರ್ಬೋದು, ರೇರ್ ಎಸಿಮೆಂಟ್ಸ್ ಆಗಿರ್ಬೋದು, 460 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರ್ಬೋದು, ಎಲ್ಲ ಬರುತ್ತೆ ಸರ್. ಇದಕ್ಕೆ ನೆಗೋಷಿಯಬಲ್ ಪ್ರೈಸ್ ಹೇಳಿದ್ರೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ನಮ್ಮ ಹೊಸ ಆಫೀಸ್ ಓಪನ್ ಆಗಿರೋದ್ರಿಂದ ಸರ್ ಫೈನಲ್ ಪ್ರೈಸ್ ಒಂದು 290 ಮಾಡ್ಕೊಡ್ತೀವಿ ಸರ್. 2,90,000ಕ್ಕೆಲ್ಲ 2011 ಮಾಡೆಲ್ ಡೀಸೆಲ್ ವೆಂಟೋ ಸಿಗ್ತಾ ಇದೆ. ಅದು ಕೂಡ ನಿಮಗೆ 1.6 ಲೀಟರ್ ಪವರ್ಫುಲ್ ಇಂಜಿನ್ನು. ಮೈಲೇಜು ಕೂಡ ಆಲ್ಮೋಸ್ಟ್ ನಿಮಗೆ 16+, 17+, ಹೈವೇಗೆ ಹೋದರೆ 20+ ಬರುವಂಥದ್ದು ಸರ್. ಅದು 89,000 ಅಷ್ಟೇ ಓಡೋದು ವಿತ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಇರುವಂತಹ ಒಂದು ವೆಹಿಕಲ್ಲು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಬ್ರೆಜಾ ಇದೆ. ಎಸ್ ಸರ್. ಸರ್ ಇದು 16 ಮಾಡಲು ಸಿಂಗಲ್ ಓನರು ZDI. ಸೊ ಇದು ಬಂದು 89,000 ಓಡಿದೆ. ಅದು ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೊ ಇದು ನಿಮ್ಗೊಂದು 8 lakhsಗೆ ಆಗುತ್ತೆ ಸರ್. ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಟಾಪ್ ಎಂಡೇ ಇಟ್ಕೊಂಡಿದ್ದಾರೆ ಇಲ್ಲಿ. ಫೀಚರ್ಸ್ ಜೊತೆಗೆ ಬರುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋ ಫೋಲ್ಡಿಂಗ್ ORVMಸು, ಫಾಗ್ ಲ್ಯಾಂಪ್ಸು, ಎಲ್ಲ ಫೀಚರ್ಸ್ ಬರುವಂಥದ್ದು ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಒಂದು 780 ಕೊಡ್ತೀವಿ ಸರ್. 2000 ವೀಕ್ಷಕರಿಗೆ ಮಾತ್ರ ಸರ್ 780 ಕೊಡ್ತೀವಿ ಸರ್ ಫೈನಲ್. 2000 ಯಾವ ಮಾಡಲ್ ಸರ್ ಇದು? ಸರ್ 16 ಸಿಂಗಲ್ ಓನರ್ ZDI. 16 ಮಾಡೆಲ್ ಸಿಂಗಲ್ ಓನರ್ ZDI ಡೀಸೆಲ್ ವೆಹಿಕಲ್ಲು 7,80,000ಗೆ ಸಿಗ್ತಾ ಇದೆ. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಷೆವರ್ಲೆ ಸ್ಪಾರ್ಕ್ ಇದೆ. ಎಸ್ ಸರ್. ಸರ್ ಇದು ಒಂದು ಸ್ಪೋರ್ಟಿ ವೆಹಿಕಲ್ಲು, ಸ್ಮಾಲ್ ಹ್ಯಾಚ್ ಬ್ಯಾಕ್ ವೆಹಿಕಲ್ಲು. ನಿಮಗೆ ಆಲ್ಟೋ, ಸ್ಯಾಂಟ್ರೋ ಹಿಂಗೆ ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕಿಂತ ಒಂದು ಚೀಪರ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನಮ್ಮ ಹತ್ರ ಒಂದು 11 ಮಾಡಲ್ ಇದೆ ಸರ್ ಸ್ಪಾರ್ಕು. LT ಇದು ಟಾಪ್ ಎಂಡ್ ವೇರಿಯಂಟು. ಓಕೆ. ಸೆಕೆಂಡ್ ಓನರ್ ಆಗಿದೆ. ಬರೀ 22,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಇದು 165 ಹೇಳ್ತಾ ಇದ್ದೀವಿ. ಸೊ ಓಪನ್ ಆಫರ್ ಪ್ರೈಸಲ್ಲಿ ನಿಮಗೆ 1.5ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. 1,50,000ಕ್ಕೆಲ್ಲ 11 ಮಾಡೆಲ್ ಸ್ಪಾರ್ಕ್ ಸಿಗ್ತಾ ಇದೆ. ಸೊ ಆಮೇಲೆ ಇನ್ನೊಂದು, ಯಾರು ಲೋನ್ಗೆ ಹೋಗ್ತೀರಾ ಅಂದರೆ ಸರ್ ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನ ನಾವು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಲೋನ್ ಮುಖಾಂತರ ಮಾಡ್ಕೊಡ್ತೀವಿ. ಯಾರು ಕಲಿಯೋರಿಗೆ ಅಂಥವ್ರಿಗೆ ಬೇಕಂದರೆ ಒಂಥರ ಹೇಳಿ ಮಾಡಿಸೋ ಗಾಡಿ ಇದು. ಸೊ ಒಂದು 30,000 ಡೌನ್ ಪೇಮೆಂಟ್ ಮಾಡಿದೆ ಸರ್. ಈ ಗಾಡಿ ಅವ್ರ ಮನೆ ಮುಂದೆ ಇರುತ್ತೆ ಸರ್. ವೀಕ್ಷಕರೇ ನೋಡ್ತಿರ್ಬೋದು 11 ಮಾಡೆಲ್ ಸ್ಪಾರ್ಕು. ಯಾರಾದರೂ ಬಜೆಟಲ್ಲಿ ಡೌನ್ ಪೇಮೆಂಟ್ ಕಡಿಮೆ ಇದೆ, ಒಳ್ಳೆ ಗಾಡಿ ತೊಗೊಂಡು ಸ್ವಲ್ಪ ದಿನ ಕಲಿಬೇಕು, ಅದಾದ್ಮೇಲೆ ಹೊಸ ಗಾಡಿ ತೊಗೋತೀನಿ ಅಂದರೆ ಇದು ಬೆಸ್ಟ್ ಗಾಡಿ. ಯಾಕೆ ಅಂತ ಹೇಳಿದ್ರೆ ಬರೀ
30,000ಕ್ಕೆ ಅಂದರೆ ಡೌನ್ ಪೇಮೆಂಟ್ಗೆ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Volkswagen GT ಇದೆ, ಪೋಲೋ GT. ಎಸ್ ಸರ್. ಸರ್ ಇದು Volkswagen Polo GT TSI ಆಟೋಮೆಟಿಕ್ ವೆಹಿಕಲ್ 16 ಮಾಡಲ್ ಆಗಿದೆ ಸರ್. ಸಿಂಗಲ್ ಓನರು 1,20,000 ಓಡಿದೆ ಕಿಲೋಮೀಟರ್. ವಿತ್ ಶೋರೂಮ್ ಇಷ್ಟು ಅವೈಲಬಲ್. ಓಕೆ. ಸೊ ಈಗ ತಾನೇ ರೀಸೆಂಟ್ಲಿ ಸರ್ವಿಸ್ ಆಗಿದೆ ಗಾಡಿ. ಸೊ ಇದು ನಮ್ಮ ಬೆಲೆ ಬಂದು 740 ಹೇಳ್ತಾ ಇದ್ದೀವಿ ಸರ್. ಬಟ್ ಆಫರ್ ಪ್ರೈಸಲ್ಲಿ ನಿಮಗೆ 690ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಒಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. 6,90,000ಕ್ಕೆ ನಿಮಗೆ ಒಂದು GT ಸಿಗ್ತಾ ಇದೆ. 16 ಮಾಡಲ್ GT, ಅದು ಕೂಡ ಪೆಟ್ರೋಲ್ ವೇರಿಯಂಟು ವಿತ್ ಶೋರೂಮ್ ಹಿಸ್ಟ್ರಿ ಸಿಗೋವಂಥದ್ದು. ಟೈರ್ ಕಂಡೀಷನ್ ನೋಡ್ಬೋದು. ಮತ್ತು ಇಂಟೀರಿಯರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ ನಿಮಗೆ. ಸೆಂಟ್ರಲ್ ಲಾಕ್ ಆಗಿರ್ಬೋದು, ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮು, DSG ಗೇರ್ ಬಾಕ್ಸ್ ಬರುತ್ತೆ. 7 ಸ್ಪೀಡ್ DSG ಗೇರ್ ಬಾಕ್ಸು. ಇನ್ನು ಯಾರಾದರೂ ಬಜೆಟಲ್ಲಿ ಒಂದು ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ದು ಮಾಡಲು ಗಾಡಿ ಬೇಕು ಅನ್ನೋರು ನೋಡ್ತಿರ್ಬೋದು. ಹೋಂಡಾ ಬ್ರಿಯೋ ಇದೆ. ಎಸ್ ಸರ್. ಸರ್ ನಮ್ಮ ಹತ್ರ ಒಂದು ಹೋಂಡಾ ಬ್ರಿಯೋ ಇದೆ, 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು. ಅದು ಲೈಕ್ ಕಮ್ಮಿ ಓಡಿದೆ ಸರ್ ವೆಹಿಕಲ್ಲು. ಒಂದು 50,000 ಓಡಿದೆ ಗಾಡಿ. ಸೊ ಇದು ಪ್ರೈಸ್ ಬಂದು 380 ಇನ್ಕೋಟ್ ಮಾಡ್ತಾ ಇದ್ದೀವಿ. ಸೊ ಒಂದು 360ಗೆ ನಾವು ಫೈನಲೈಸ್ ಮಾಡ್ಕೊಡ್ತೀವಿ ಸರ್. ಇದಕ್ಕೂ ಅಷ್ಟೇ 85% ಲೋನ್ ಆಗುತ್ತೆ. ಯಾರೋ ಒಂದು ಸ್ಮಾಲ್ ಫ್ಯಾಮಿಲಿ, ಒಂದು ಗಂಡ ಹೆಂಡತಿ ಮಕ್ಕಳಿರೋಂಥವ್ರು ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಸರ್. ಗಾಡಿ ತುಂಬ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಫಿಟೆಡ್ ಆಗಿದೆ. ಗಾಡಿ ಅಂದರೆ ತುಂಬ ಕ್ಲಾಸ್ ಕಂಡೀಷನ್ ಆಗಿದೆ ಸರ್ ಹೋಂಡಾ ಬ್ರಿಯೋ. ನಿಮಗೆ ಹೋಂಡಾ ಇಂಜಿನ್ಸ್ ಬಗ್ಗೆ ಗೊತ್ತೇ ಇರುತ್ತೆ. ಹೈವಿಟೆಕ್ ಇಂಜಿನ್ನು, ಲಾಂಗ್ ರಿಲೇಬಿಲಿಟಿ ಇರುತ್ತೆ. ಯಾರಾದರೂ ಒಂದು ಮಾಡಲು ಗಾಡಿ ತುಂಬ ವರ್ಷಗಳ ಕಾಲ ಬಾಳಿಕೆ ಬರಬೇಕು ಮತ್ತು ಲೋನ್ ಕೂಡ ಆಗಬೇಕು, ಕಮ್ಮಿ ಡೌನ್ ಪೇಮೆಂಟ್ ಬೇಕು ಅನ್ನೋರಿಗೆ ಬರೀ ಒಂದು 40,000, 50,000, 70,000 ಡೌನ್ ಪೇಮೆಂಟಲ್ಲೇ ನಿಮಗೆ ಹೋಂಡಾ ಬ್ರಿಯೋ ಆಗುವಂಥದ್ದು. ಒಂದು 70,000 ಅಂದರೆ ಯಾರಾದರೂ ಪ್ರೊಫೈಲ್ ಬಂದ್ಬಿಟ್ಟು ಒಂದು ಮೀಡಿಯಮ್ ಆಗಿದೆ ಅಂದರೆ ಒಂದು 70,000, ತುಂಬ ಸ್ಟ್ರಾಂಗ್ ಇದೆ ಅಂದರೆ ಅದಕ್ಕಿಂತ ಕಡಿಮೆಗೂ ಕೂಡ ಬೇಕಾದ್ರೆ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಎಸ್ಪ್ರೆಸೋ ಇದೆ ರೆಡ್ ಕಲರಲ್ಲಿ. ಎಸ್ ಸರ್. ಸರ್ ಇದು ನೀವು ನೋಡ್ತಾ ಇರ್ಬೋದು, ಶೋರೂಮಿಂದ ಬಂದಿರೋ ಥರ ಗಾಡಿ, ಹೊಸ ಗಾಡಿ ಹೆಂಗಿದೆ ಹಂಗಿದೆ ಸರ್. ಇದು 19 ಮಾಡಲ್ ಆಗಿದೆ. VXI ಆಪ್ಷನಲ್ ನಿಮಗೆ. ಸೊ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಸೊ ಇದು 24,000 ಓಡಿದೆ ಸರ್. ವಿತ್ ಶೋರೂಮ್ ಇಷ್ಟೇ ಅವೈಲಬಲ್ ಇದೆ. ಸೊ ಇದು ಪ್ರೈಸ್ ಕೋಟಿಂಗ್ ಒಂದು 410 ಹೇಳ್ತಾ ಇದ್ದೀವಿ. ಬಟ್ ಆಫರಲ್ಲಿ ನಾವು 380 ಫೈನಲೈಸ್ ಮಾಡ್ತಾ ಇದ್ದೀವಿ ಸರ್. 380ಗೆ ಡೀಲರ್ಗೆ ಯಾರು ಕೊಡಲ್ಲ. ಸೊ ಆ ಪ್ರೈಸಿಂಗಲ್ಲಿ ನಾವು ಕೊಡ್ತಾ ಇದ್ದೀವಿ. ಬೇಕಾದ್ರೆ ಯಾರು ಬಂದರೆ ಬೇಕಾದ್ರೆ ಇಂಟ್ರೆಸ್ಟ್ ಇದೆಯೋ ಸರ್ ಬನ್ನಿ. ಇದಕ್ಕೂ 90% ಲೋನ್ ಆಗುತ್ತೆ. ಬರೀ ಒಂದು 34,000 ಡೌನ್ ಪೇಮೆಂಟ್ ಮಾಡಿ ಸರ್, ಆರಾಮಾಗಿ ಗಾಡಿನ ಅವ್ರ ಮನೆ ಮುಂದೆ ನಿಲ್ಸ್ಕೋಬೋದು ಸರ್. ವೀಕ್ಷಕರೇ ನೋಡ್ತಿರ್ಬೋದು 2019 ಮಾಡಲ್ ಎಸ್ಪ್ರೆಸೋ VXI ಪ್ಲಸ್ಸು, ಅಂದರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲೂ ಕೂಡ. ಸೊ ಇದು ಬಂದ್ಬಿಟ್ಟು 3,80,000ಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಲೆಸ್ ಡ್ರಿವನ್ನು, ವೆರಿ ಲೆಸ್ ಡ್ರಿವನ್ನು. ಆ್ಯಂಡ್ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಂಬಿಡಿ ಒಂದ್ಸಲಿ. ಬ್ಯೂಟಿಫುಲ್ ಇಂಟೀರಿಯರ್ಸ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಅಂತ ಹೇಳಿದೆ, ಬಟ್ ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುವಂಥದ್ದು VXI ಪ್ಲಸ್ ವೇರಿಯಂಟಲ್ಲಿ. ಮತ್ತು ಆಲ್ ಬ್ಲ್ಯಾಕ್ ಲೆದರ್ ಅಪೋಲ್ಸ್ಟ್ರಿ ಇದೆ, ಬ್ಯೂಟಿಫುಲ್ ಆಗಿದೆ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Hyundai Santro ಇದೆ. ಎಸ್ ಸರ್. ಸರ್ ಸ್ಯಾಂಟ್ರೋ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಸರ್, ಆ ಥರ ವೆಹಿಕಲ್ ಇದು, ಎವರ್ಗ್ರೀನ್ ವೆಹಿಕಲ್. ಸೊ ನಮ್ಮ ಹತ್ರ ಒಂದು 7 ಮಾಡಲು ಸೆಕೆಂಡ್ ಒಂದು ಅವೈಲಬಲ್ ಇದೆ. ಬರೀ 73,000 ಅಷ್ಟೇ ಓಡಿರೋದು ಇದು. ಸೊ ಇದು ನಾವು ಲೈಕ್ 160 ಹೇಳ್ತಾ ಇದ್ದೀವಿ ಸರ್. ಒಂದು 145 ಅಂತ ಕೊಟ್ಬಿಡ್ತೀವಿ ಸರ್. 7 ಮಾಡಲ್ Santro 145ಗೆ ಫೈನಲ್ ಆಗುತ್ತೆ. ಹಾಂ ಸರ್. 75,000 ಕಿಲೋಮೀಟರ್ ಡ್ರಿವನ್ ಆಗಿರೋದು ನೋಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Fiat Punto ಇದೆ. ಎಸ್ ಸರ್. ಸರ್ ಇದು Fiat Punto ಆ್ಯಕ್ಟಿವ್ ವೇರಿಯಂಟು, ಪೆಟ್ರೋಲ್ ಆಗಿರುತ್ತೆ. ಸೊ ಇದು ನಿಮಗೆ ಫೈನಲ್ ಸರ್ 175 ಕೊಡ್ತೀವಿ ಸರ್. 1,75,000ಕ್ಕೆಲ್ಲ 2011 ಮಾಡಲ್ Fiat Punto ಸಿಗ್ತಾ ಇದೆ ನೋಡ್ತಿರ್ಬೋದು. ಸರ್ ಇದು 2009 ಮಾಡಲು ರಿಟ್ಸ್ VDI ಸರ್. ಬರೀ 75,000 ಓಡಿದೆ. ಸೊ ಇದು ಬಂದು ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಕೊಡ್ತೀವಿ. ಒಂದು 270 ಬಂದರೆ ಕೊಡ್ತೀವಿ ಸರ್. 2,70,000ಕ್ಕೆಲ್ಲ 9 ಮಾಡಲ್ ಪೆಟ್ರೋಲ್ ಸರ್, ಡೀಸೆಲ್ ಸರ್, VDI ಡೀಸೆಲ್. ಸೊ ಡೀಸೆಲ್ ಇಂಜಿನ್ನು, ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರಬೇಕು, ಡೀಸೆಲ್ ವೆಹಿಕಲ್ ಆಗಿರಬೇಕು, ಮೈಲೇಜ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ 2009 ಮಾಡಲ್ 2,75,000 ಫ್ರೆಶ್ FC ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 2,75,000ಕ್ಕೆಲ್ಲ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Honda Jazz ಇದೆ. ಎಸ್ ಸರ್. ಸರ್ ಇದು 9 ಮಾಡಲು ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಸೊ ಇದು ಪ್ರೈಸ್ ಬಂದು ಸರ್ 180 ಫೈನಲ್ ಮಾಡ್ಕೊಡ್ತೀವಿ ಸರ್. 1,80,000ಕ್ಕೆಲ್ಲ 2009 ಮಾಡಲ್ ಸೆಕೆಂಡ್ ಓನರು Honda Jazz ಸಿಗ್ತಾ ಇದೆ. ಜಾಜ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಿಮಗೆ ಹೋಂಡಾ ಇಂಜಿನ್ಸು ರಿಲೇಬಿಲಿಟಿಲೇ ಫೇಮಸ್ಸು, ಮತ್ತು ಸ್ಮೂತ್ನೆಸ್ ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಸನ್ನಿ ಇದೆ. ಎಸ್ ಸರ್. ಸರ್ ಇದು ಬಂದು 2021 ಮಾಡಲು ಡೀಸೆಲ್ ವೇರಿಯಂಟು. ಓಕೆ. ಸೊ ಇದು ನಿಮಗೆ 4.5 ಹೇಳ್ತಾ ಇದ್ದೀವಿ ಸರ್. ನಿಮಗೆ ಸಿವಿಲ್ ಚೆನ್ನಾಗಿದ್ರೆ ಫುಲ್ ಲೋನೇ ಆಗುತ್ತೆ. 2021 ಮಾಡಲು ಸೆಕೆಂಡ್ ಓನರ್ ಆಗಿದೆ. 4.5 ಸ್ಲೈಟ್ಲಿ ನೆಗೋಷಿಯಬಲ್ ಸರ್, ಆನ್ ಟೇಬಲ್. 4,50,000ಕ್ಕೆ 2022 ಮಾಡಲ್ ನಿಸ್ಸಾನ್ ಸನ್ನಿ, ಅದು ಕೂಡ ಫ್ಯಾನ್ಸಿ ಮ್ಯಾಗ್ವಿಲ್ ಜೊತೆಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಗೆ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು Ford Figo ಇದೆ. ಎಸ್ ಸರ್. ಸರ್ ಇದು 11 ಮಾಡಲು ಸಿಂಗಲ್ ಓನರ್ ಆಗಿದೆ, ZXI ವೇರಿಯಂಟು, ಪೆಟ್ರೋಲ್ ಗಾಡಿ. ಸೊ ಇದು ನಿಮಗೆ ಫೈನಲ್ 2 lakhs ಮಾಡಿಕೊಡ್ತೀವಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ZXI Ford Figo ಬಂದ್ಬಿಟ್ಟು 2 lakhಗೆ ಫೈನಲ್ ಆಗುತ್ತೆ ಸರ್. ಸರ್ ಲೋನ್ ಎಷ್ಟಾಗ್ಬೋದು ಇದಕ್ಕೆ? ಸರ್ ಇದಕ್ಕೆ ನಿಮ್ಗೆ ಅರೌಂಡ್ 160-170 ಲೋನ್ ಆಗುತ್ತೆ ಸರ್. ಒಂದು 30,000 ತೊಗೊಂಬಂದ್ರೆ ಸಾಕು, ಇದನ್ನ ಲೋನ್ ಸಿಬಿಲ್ ಚೆನ್ನಾಗಿದೆ, ಲೋನ್ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಇಯಾನ್ ಇದೆ. ಸರ್ ಇದು 18 ಮಾಡಲು ಸಿಂಗಲ್ ಓನರ್ ಇಯಾನು. ಸೊ ಇದು ನಾವು 330 ಕೊಡ್ತೀವಿ.
ಇದು ಯಾರು ಸಿವಿಲ್ ಚೆನ್ನಾಗಿರೋರಿಗೆ ಫುಲ್ ಲೋನ್ ಆಗುತ್ತೆ ಸರ್, ವಿತ್ 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟಲ್ಲೂ ಕೂಡ ಆಗುವಂಥದ್ದು, ಯಾಕೆಂದರೆ ಹ್ಯುಂಡೈ ಗಾಡಿ ಆಗಿರೋದ್ರಿಂದ ಇಂಟೀರಿಯರ್ ಚೆಕ್ ಮಾಡ್ಕೋಬೋದು. ಇಂಟೀರಿಯರ್ ಚೆನ್ನಾಗಿದೆ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಸ್ಮಾಲ್ ಫ್ಯಾಮಿಲಿಗೆ, ಕಲಿಯೋರಿಗೆ ಮತ್ತು ತುಂಬ ಚಿಕ್ಕ ಪಾರ್ಕಿಂಗ್ ಸ್ಪೇಸ್ ಇದೆ ಅನ್ನೋರಿಗೆ ಒಳ್ಳೆ ಗಾಡಿ ಇದು. ಸೊ ಇದು ಬಂದ್ಬಿಟ್ಟು ಸರ್ ಇದು 330 ಡೌನ್ ಪೇಮೆಂಟ್, ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಸರ್. ಸರ್ ಇದು ಫೋರ್ಡ್ ಫಿಯೆಸ್ಟಾ 2007 ಮಾಡಲ್, ಸೆಕೆಂಡ್ ಓನರು. FC ಇನ್ಸೂರೆನ್ಸ್ ಆಲ್ರೆಡಿ ರನ್ನಿಂಗ್ ಇದೆ. ಸೊ ಇದು ನಿಮಗೆ ಬಂದು 170 ಕೊಡ್ತೀವಿ ಸರ್. 170. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 160 ಸರ್ ನಿಮಗೋಸ್ಕರ. 1,60,60,000ಕ್ಕೆಲ್ಲ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಅದು ಕೂಡ ಡೀಸೆಲ್ ಇಂಜಿನ ಸರ್ ಇದು? ಸರ್ ಇದು ಪೆಟ್ರೋಲ್ ಇಂಜಿನ್. ಇದು ಪೆಟ್ರೋಲ್. ಓಕೆ. ವೀಕ್ಷಕರೇ ಚೆಕ್ ಮಾಡ್ಕೋಬೋದು. ಯಾರಾದರೂ ಬಜೆಟಲ್ಲಿ ಒಂದು ಸೆಡಾನ್ಗಳು ನೋಡ್ತಾ ಇರ್ತೀರಾ, ಫೋರ್ಡ್ ಇಂಜಿನ್ಸು ನಿಮ್ಗೆ ಯಾವಾಗಲೂ ಕೂಡ ರಿಲಿಯಬಲ್ ಹೌದು. ಸೊ ನೋಡ್ತಿರೋರು ಆರಾಮಾಗಿ ತೊಗೋಬೋದು. ಸೊ ಇದು ಬಂದ್ಬಿಟ್ಟು 1,60,000ಕ್ಕೆ ಸಿಗ್ತಾ ಇದೆ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಇಂಜಿನ್. ಹಾಂ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವ್ಯಾಗನರ್ ಇದೆ. ಎಸ್ ಸರ್. ಸರ್ ವ್ಯಾಗನರ್ 2010 ಮಾಡಲು, ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ಲು, LXi ವೇರಿಯಂಟ್ ಆಗಿದೆ ಸರ್. ಇದು FC ಇನ್ಸೂರೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು, ಇದು 25ವರೆಗೂ ಅವೈಲೇಬಲ್ ಇದೆ. ಓಕೆ. ಇದು ಪ್ರೈಸ್ ಬಂದು ಲೈಕ್ 185 ಫೈನಲೈಸ್ ಮಾಡ್ಕೊಡ್ತೀವಿ ಸರ್. 1,85,000ಕ್ಕೆಲ್ಲ ವ್ಯಾಗನರ್ ಸಿಗ್ತಾ ಇದೆ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು 2010 ಮಾಡಲ್, ಸೆಕೆಂಡ್ ಓನರ್ ಪೆಟ್ರೋಲ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ವ್ಯಾಗನರ್ ಇದೆ ಬ್ಲೂ ಕಲರಲ್ಲಿ. ಸರ್ ಇದು ಅಷ್ಟೇ 8 ಮಾಡಲು, ಸಿಂಗಲ್ ಓನರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಆಗಿರೋಂಥ ಗಾಡಿ. ಸೊ ಇದು ನಿಮಗೆ 175 ಕೊಡ್ತೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್ ವಿತ್ ಶೋರೂಮ್ ಹಿಸ್ಟ್ರಿ, ಬರೀ 64,000 ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಸರ್. ಓಮ್ನಿ ಕಾರ್ಗೋ ನೋಡ್ತಾ ಇದ್ರೆ ಈಕೋ ಕಾರ್ಗೋ ಇದೆ ಇಲ್ಲಿ. ಎಸ್ ಸರ್. ಸರ್ ಇದು 18 ಮಾಡಲು, ಸಿಂಗಲ್ ಓನರು, ಬರೀ 84,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ. ಸೊ ಇದು ಸರ್ ನಿಮಗೆ ಒಂದು 310ಗೆ ಫೈನಲೈಸ್ ಮಾಡ್ಕೊಡ್ತೀವಿ ಸರ್. ಯಾರಾದರೂ ಲೈಕ್ ಗೂಡ್ಸ್ ಹೊಡೆಯೋರು ಇಲ್ಲ ಫ್ಯಾಕ್ಟ್ರಿ ಆ ಥರ ಯಾರಿಗಾದ್ರು ಬೇಕಾಗಿದೆ ಸರ್. ಯಾಕಂದರೆ ಈ ಓಮ್ನಿ ಮತ್ತು ಈಕೋ ಸ್ಟಾಪ್ ಆಗಿದೆ ನಿಮಗೆ ಗೊತ್ತು. ಸೊ ಓಮ್ನಿ ಮತ್ತು ಈಕೋ ಹೆವಿ ಡಿಮ್ಯಾಂಡ್ ಇರೋ ಗಾಡಿ. ಸೊ ನಮ್ಮ ಹತ್ರ ಒಂದು ಈಕೋ ಲೈಕ್ ಕಾರ್ಗೋ ಅವೈಲೇಬಲ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್, ಬರೀ 84,000 ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೊ ಒಂದು ನಮಗೆ 310ಗೆ ಫೈನೈಸ್ ಮಾಡ್ಕೊಡ್ತೀವಿ ಸರ್. 3,10,000ಕ್ಕೆಲ್ಲ 2018 ಮಾಡಲು ಈಕೋ ಕಾರ್ಗೋ ಸಿಗ್ತಾ ಇದೆ. ಅದು ಕೂಡ ಎಲ್ಲ ರೆಡಿಯಾಗಿದೆ ಗಾಡಿ ಬಿಸ್ನೆಸ್ ಪರ್ಪಸ್ಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಒಂದು 7 ಸೀಟರ್ ಇನೋವಾ ನೋಡ್ತಾ ಇದ್ರೆ, ಇನೋವಾ ಕೂಡ ಅವೈಲೇಬಲ್ ಇರುವಂಥದ್ದು. ಎಸ್ ಸರ್. ಸರ್ ನಮ್ಮ ಹತ್ರ ಒಂದು ಇನೋವಾ ಇದೆ, ಅದು 2013ನೇ ಮಾಡಲ್, ಸಿಂಗಲ್ ಓನರು, GX ವೇರಿಯಂಟು. ಸೊ ಅದು ಪ್ರೈಸಿಂಗ್ ಬಂದರೆ 8.5ಗೆ ಸರ್ ಮಾಡಿಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. 8.5 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲ್ ಸಿಂಗಲ್ ಓನರ್ ಇನೋವಾ ಡೀಸೆಲ್ ಬಂದ್ಬಿಟ್ಟು 8.5 lakhsಗೆ ಸಿಗ್ತಾ ಇದೆ. 13 ಮಾಡಲ್ ಆಗಿರೋದ್ರಿಂದ ಲೋನು ಕೂಡ ಆಗುವಂಥದ್ದು. ಆ್ಯಂಡ್ ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು ನೋಡ್ಕೊಳ್ಳಿ. ಡ್ಯೂಯಲ್ ಏರ್ ಬ್ಯಾಗು, ABS, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ. ಮೈ TVS ಅವ್ರದ್ದು ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ ಇದಕ್ಕೆ. ಸೊ ಎಲ್ಲ ಫೀಚರ್ಸ್ ಬರುವಂಥದ್ದು. ಅಲಾಯ್ ವೀಲ್ಸ್ ಒಂದು ಬರಲ್ಲ ಅಷ್ಟೇ ಇದರಲ್ಲಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಇದು 8 ಮಾಡಲು, ಎರಡನೇ ಒಂದು ಸೆಕೆಂಡ್ ಓನರ್ ಆಗಿದೆ. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ನಿಮಗೆ ಬರೀ 74,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಇದು ನಿಮಗೆ 185 ಫೈನಲೈಸ್ ಆಗುತ್ತೆ ಸರ್. 1,85,000ಕ್ಕೆಲ್ಲ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ ನೋಡ್ತಿರ್ಬೋದು. 2008 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಸರ್. 20 ಮೇಲೆ ಮೈಲೇಜ್ ಬರುವಂಥ ಗಾಡಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಸಿಟಿ ಕೂಡ ಇರುವಂಥದ್ದು ಸರ್. ಇದು 11 ಮಾಡಲು, ಸೆಕೆಂಡ್ ಓನರ್, SMT ವೇರಿಯಂಟ್ ಆಗಿದೆ, IVTEC ಇಂಜಿನು. ಸೊ ಇದು ನಿಮಗೆ ಒಂದು 340 ಹೇಳ್ತಾ ಇದ್ದೀವಿ, ಒಂದು 330 ಬಂದರೆ ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಯೆಟ್ ಲೀನಿಯಾ ಇದೆ. ಎಸ್ ಸರ್. ಸರ್ ಇದು ಫಿಯೆಟ್ ಲೀನಿಯಾ TZ ವೆಹಿಕಲ್ ಸರ್, ಪೆಟ್ರೋಲ್ ಗಾಡಿ. ಇದರಲ್ಲಿ ನಿಮಗೆ 8 ಟರ್ಬೋ ಬರುತ್ತೆ. ಸೊ ಇನಿಷಿಯಲ್ ಪಿಕಪ್ ನಿಮಗೆ ಮಾಮೂಲಿ ಗಾಡಿಗಿಂತ ಇದು ತುಂಬ ಚೆನ್ನಾಗಿದೆ. ಸೊ ಇದು ಬಂದು 14 ಮಾಡಲ್ ಆಗಿದೆ, ಸೆಕೆಂಡ್ ಓನರು, ಒಂದು 340 ಬಂದರೆ ಫೈನಲೈಸ್ ಮಾಡ್ಕೊಡ್ತೀವಿ ಸರ್. 2014 ಮಾಡಲು ಟರ್ಬೋಜೆಟ್ ಫಿಯೆಟ್ ಲೀನಿಯಾ ಬಂದ್ಬಿಟ್ಟು 3,20,000ಕ್ಕೆ ಫೈನಲ್ 340 ಫೈನಲೈಸ್ ಮಾಡ್ತೀವಿ ಸರ್. 3,40,000ಗೆ ಫೈನಲ್ ಆಗ್ತಾ ಇದೆ. ಲೋನ್ ಕೂಡ ಆಗುವಂಥದ್ದು, ಮತ್ತು ಒಂದು ಫ್ಯಾನ್ಸಿ ಮ್ಯಾಗ್ವೀಲ್ ಕೂಡ ಇರುವಂಥದ್ದು ನೋಡ್ತಿರ್ಬೋದು. ಮತ್ತು ಇಂಟೀರಿಯರ್ ಚೆಕ್ ಮಾಡೋದಾದರೆ ನಿಮಗೆ ಕ್ರೀಮ್ ಕಲರಲ್ಲಿ ಇಂಟೀರಿಯರ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುವಂಥದ್ದು, ಮತ್ತು ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಬರುತ್ತೆ, ಆರ್ಮ್ರೆಸ್ಟ್ ಕೂಡ ಬರುವಂಥದ್ದು, ಇದರಲ್ಲಿ ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಸರ್. ಸರ್ ಇದು 10 ಮಾಡಲು, ಸೆಕೆಂಡ್ ಓನರು, ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದು. ಓಕೆ. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿದೆ, ಸೆಕೆಂಡ್ ಓನರ್, ಬರೀ 72,000 ಓಡಿದೆ ಸರ್. ಓಕೆ. ಇದು ಪ್ರೈಸಿಂಗ್ ಬಂದು ಒಂದು 170 ಬಂದರೆ ಕೊಡೋಣ ಸರ್. 1,70,000ಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀರಾ ಫೋರ್ಡ್ ಫಿಯೆಸ್ಟಾ 10 ಮಾಡಲ್? ಹೌದು ಸರ್. ಓಕೆ ಸರ್. ಸರ್ ಡೀಸೆಲ್ಲ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ವೆಹಿಕಲ್. 2010 ಮಾಡಲ್ ಡೀಸೆಲ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ 1,70,000ಗೆ ಸಿಗ್ತಾ ಇದೆ ನೋಡ್ಕೋಬಹುದು ಸರ್. ಇದು ಫೋರ್ಡ್ ಐಕಾನ್ ಡೀಸೆಲ್, 1.4 ಡೀಸೆಲ್ ಇಂಜಿನ್ ಬರುತ್ತೆ. ಈಗ ನಿಮಗೆ ಫೋರ್ಡ್ ಫಿಯೆಸ್ಟಾ ಅಲ್ಲ ಫೋರ್ಡ್ ಫಿಗೋದಲ್ಲಿ ಏನು ಇಂಜಿನ್ ಬರುತ್ತೆ, ಇದರಲ್ಲಿ ಸೇಮ್ ಇಂಜಿನ್ 1.4 TDCi ಇಂಜಿನ್ ಬರುತ್ತೆ. ಸೊ ಇದು ಪ್ರೈಸಿಂಗ್ ಬಂದು ನಿಮ್ಗೆ 145 ಮಾಡ್ಕೊಡ್ತೀವಿ ಸರ್. ಇದರಲ್ಲಿ ಫ್ರೆಶ್ FC ಇನ್ಸೂರೆನ್ಸ್ ಆಲ್ರೆಡಿ ಆಗಿದೆ.
2009 ಮಾಡಲ್. 9 ಮಾಡಲ್ ಸರ್, 9 ಮಾಡಲ್. ಸೆಕೆಂಡ್ ಅಂದರೆ ಬರೀ 73,000 ಓಡಿದೆ. ಸೊ ನಿಮಗೆ 1,45,000ಗೆ ಡೀಸೆಲ್ ವೆಹಿಕಲ್ ಸಿಗುತ್ತೆ ಸರ್. 2009 ಮಾಡಲ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್, ಒಳ್ಳೆ ಮೈಲೇಜ್ ಕೊಡುವಂತಹ ಒಂದು ಗಾಡಿ. ಆ್ಯಂಡ್ ಫೋರ್ಡ್ ಫಿಯೆಸ್ಟಾ ಮತ್ತು ಫೋರ್ಡ್ ಐಕಾನಲ್ಲೆಲ್ಲ ಸೇಮ್ ಇಂಜಿನ್ ಬರುವಂಥದ್ದು. ಇದು ಫೋರ್ಡ್ ಐಕಾನು ನೋಡ್ತಿರ್ಬೋದು. ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಆಲ್ದು 9 ಮಾಡಲ್ 10 ಮಾಡಲ್ ಗಾಡಿಗಳಾಗಿದ್ರು ಕೂಡ ನೀವು ತೊಗೊಂಡು ಒಂದು ಸುಮಾರು ವರ್ಷ ಓಡಿಸಿ ಅಪ್ಗ್ರೇಡ್ ಮಾಡ್ಬೋದು. ಆ ಥರ ಗಾಡಿಗಳೇ ಇಲ್ಲಿರೋವಂಥದ್ದು. ಯಾವುದೂ ಕೂಡ ಗುಜ್ರಿ ಗಾಡಿ ಅಥವಾ ಏನೋ ಒಂದು ಚೆನ್ನಾಗಿಲ್ದಿರೋ ಗಾಡಿಗಳು ಇಲ್ಲಿಲ್ಲ. ಹೌದು ಸರ್. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.